ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತಾ. ಸೊ ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಟೈಮ್ ನೋಡೋ ಎಷ್ಟಪ್ಪ ಆಗೈತೆ 9 ಗಂಟೆ ಆಗ್ಬಿಡೈತೆ. ಸೊ ಇವತ್ತು ವೀಕ್ ಆಫ್ ಇತ್ತು. ಸೊ ಹಂಗೆ ಮಲಗಿದೆ. ಎದ್ದ ತಕ್ಷಣ ಅಮ್ಮ ಕಾಫಿ ಕೊಟ್ಟಿದ್ರೆ ಕಾಫಿ ಕುಡ್ಕೊಂಡು ಒಂದು ಆಚೆ ಹೋಗ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋಣ ಅಂತ ಹೋಗಿದ್ದೀನಿ ಆಚೆಗೆ. ಆಚೆ ಹೋಗಿ ನೋಡಿದ್ರೆ ಸೂರ್ಯ ಮಾತ್ರ ದಗ ದಗ ಅಂತ ಉರಿತಿದ್ದಾನೆ. ಸೊ ಕಣ್ಣೇ ಬಿಡಕ್ಕಾಗ್ತಿಲ್ಲ. ನೀವು ಒಂದ್ಸತಿ ನೋಡ್ಬಿಡಿ ಸೂರ್ಯ ಯಾವ ರೀತಿ ಕಣ್ ಬಿಟ್ಟಿದ್ದಾನೆ ಅಂತ. ಸೊ ಹಾಗೇನೆ ನಮ್ಮ ಹಳ್ಳಿಲಿ 9 ಗಂಟೆ 9:10 ನೋಡಿ ಯಾರಿಲ್ಲ. ಎಷ್ಟು ನಿಶಬ್ದವಾಗೈತೆ ಏರಿಯಾ ಪೂರ್ತಿ. ಸೊ ಅಮ್ಮ ಏನ್ ಮಾಡ್ತೈತೆ ಚಪಾತಿ ಹೊತ್ತಿರ್ತೈತೆ. ಹಾಗೆ ಚಪಾತಿ ಹಾಕೊಡ್ತಾ ಒಂದ್ 3-4 ಚಪಾತಿ ತಿನ್ಕೊಂಡು ಚಪಾತಿ ನೆಂಚ್ಕೊಳಕೇನಪ್ಪ ಚಟ್ನಿ ಜೊತೆಗೆ ತುಪ್ಪ ಹಾಕಿ ತಂದಿನ ತುಪ್ಪ. ಸೊ ತಿನ್ಕೊಂಡ ತಕ್ಷಣ ನೀರ್ ಬಿಟ್ಟಿದ್ರು. ಸೊ ಪೈಪ್ ಹಾಕಿ ಕೊಟ್ಬಿಟ್ಟು ಅಮ್ಮಂಗೆ ನೀರ. ಸೊ ನಾನ್ ನೆಕ್ಸ್ಟ್ ಎಲ್ಗಪ್ಪ ಹೊರಟಿದ್ದೆ ಅಂದ್ರೆ ತೋಟದ ಹತ್ರಕ್ಕೆ ಹೊರಟೆ. ನನ್ನ ಐರಾವತ ಗಾಡಿ ಎತ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ತೋಟದ ಹತ್ರ. ನೋಡ್ತಿರ್ಬೋದು ನಮ್ಮನೆ ರೋಡು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಫಾಲೋ ಮಾಡ್ತಿರೋ ಗೊತ್ತಿರುತ್ತೆ. ಈ ರೂಟು ಯಾವ ರೀತಿ ಇರುತ್ತೆ ಅಂತ ನೋಡಿ. ಹಳ್ಳಿ ಯಾರಂದ್ರೆ ಯಾರು ಕಾಣಿಸ್ತಿಲ್ಲ. ಎಲ್ಲ ಅವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿದ್ರೆ ಮನೆ ಒಳಗಡೆ. ವಾರ ಪೂರ್ತಿ ಕೆಲಸ ಮಾಡ್ಕೊಂಡು ವಾರದ ಒಂದಿನ ವೀಕಪ್ ಸಿಗುತ್ತೆ. ಆ ದಿನ ನಾವು ಏನ್ ಕೆಲಸ ಮಾಡ್ತೀವಿ ಈ ತೋಟಕ್ಕೆ ಹೋಗ್ತಾ ಇರ್ತೀನಿ. ಸೊ ನೋಡ್ತಿರ್ಬೋದು ನಮ್ ತೋಟಕ್ಕೆ ಹೋಗೋ ರೂಟು ಯಾವ ರೀತಿ ಇದೆ, ಸಖತ್ತಾಗಿದೆ ನೋಡಿ. ಹಳ್ಳಿ ಜೀವನ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ತರ ಇರುತ್ತೆ. ಟೈಮ್ ಆಯ್ತು ಸಾಕು 10 ಗಂಟೆ ಈ ತರ ಎಲ್ಲ ಹಸು ಕುರಿಗಳ ಹುಡ್ಕೊಂಡು ತೋಟದ ಹೋಗ್ತಾ ಇರ್ತಾರೆ. ಹಳ್ಳಿಲಿರೋ ಪ್ರತಿಯೊಬ್ರು ಕೂಡ ಹಸು ಕರು ಯಾರೋ ಇಟ್ಟಿದ್ರೆ ಅವ್ರುಗಳು ಮಾತ್ರ. ಸೊ ಹಾಗೆ ನಮ್ಮ ತೋಟದ ಹತ್ರ ಬಂದೆ. ನೋಡ್ತಿರ್ಬೋದು. ಸೊ ಗೇಟ್ ಓಪನ್ ಮಾಡ್ಕೊಂಡು ತೋಟದ ಹತ್ರ ಒಳಗಡೆ ಹೋಗ್ತೀನಿ. ನೋಡೋಣ ಒಂದ್ ವಾರ ಆಗೈತೆ ತೋಟಕ್ಕೆ ಬಂದು. ನಮ್ ಕೋಳಿಗಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ನಮ್ಮ ಕೋಳಿ ಯಾರ ಕಳ್ಳ ಬಂದ ಅಂತ ಕೂಗು ಓಡೋದೈತೆ. ಛೆ ನೋಡಿ ಎಲ್ಲ ನಮ್ ಕೆಂಚ ಮಾತ್ರ ಗೊತ್ತಿಡ್ಕೊ ಓಡ್ಬಿಟ್ಟು ಹತ್ರಕ್ಕೆ. ಸೊ ಇವಾಗ ನಮ್ ಕೋಳಿಗಳನ್ನ ಕರಿತೀನಿ ಹಂಗೆ ಒಂದ್ ಸರ್ತಿ ನೋಡಿ ಕೇಳಿಸ್ಕೊಳ್ಳಿ ಯಾವ ರೀತಿ ಓಡ್ಬೋತೀವಿ ಅಂತೆಲ್ಲ. ಬಾ 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 ಬಾ. ಅದಾದ್ಮೇಲೆ ಕೋಳಿಗಳಿಗೆ ಸ್ವಲ್ಪ ನೀರ್ ಇಡಬೇಕಿತ್ತು. ನೀರ್ ಹಾಕ್ಬಿಟ್ಟು ಕೋಳಿಗಳು ಕುಡಿಯೋದಕ್ಕೆ. ಆಮೇಲೆ ಗಿಡ ತನ್ನೆಲ್ಲ ಬಟರ್ ಫ್ರೂಟ್ ಸ್ವಲ್ಪ ಗಿಡ ನೀರ್ ಹಾಕ್ಬೇಕಿತ್ತು. ಏನಕ್ಕಪ್ಪ ಇನ್ನೂ ಇಟ್ಟಿಲ್ಲ ಅಂದ್ರೆ ಅದು ಗಿಡ ಇಲ್ಲಿ ಹೊಂದ್ಕೋಬೇಕು ನಮ್ಮ ವೆದರ್ಗೆ ಸ್ವಲ್ಪ ಬೆಳೀಲಿ ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಅದಾದ್ ನಮ್ ಕರಿ ಇದ್ದ ಕರಿ ಮಾತಾಡ್ಸ್ಕೊಂಡು ಹಾಲೋ ಕರಿ ಅಂತ ಮಾತಾಡ್ಸ್ಕೊಂಡು ಅವನ್ನ ನೋಡ್ಕೊಂಡು ಅಲ್ಲಿಂದ ತೋಟದೊಳಗಡೆ ಬಂದೆ. ಸೊ ಒಂದ್ ಸಪೋಟ ಇತ್ತು ಹಣ್ಣಾಗಿದ್ದು ಕಿತ್ಕೊಳ್ಳೋದಂದ್ರೆ ಸಣ್ಣಾಗಿಲ್ಲ ಸಪೋಟ ಕಿತ್ಕೊಳ್ಳೋದು ತಿನ್ನೋದಂದ್ರೆ. ಹಾಗೆ ಬಂದೆ ಮೇಲೆ ಸೀಬೆಹಣ್ಣು ಹಣ್ಣಾಗಿದೆ. ಸೀಬೆಹಣ್ಣು ಮಾತ್ರ ಒಂದ್ ಹಣ್ಣಾಗಿತ್ತು ಕಿತ್ಕೊಂಡು ತಿನ್ಕೊಂಡೆ. ಒಂದ ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಸೀಬೆಹಣ್ಣು ಮಾತ್ರ ಟೇಸ್ಟು ಸೂಪರ್. ಹಾಗೇನೆ ಮೋಟ್ರ್ ಆನ್ ಮಾಡಿದ್ದು ಗುಂಡಿ ನೀರು ತುಂಬಿ ಅಂತ. ಸೊ ಗುಂಡಿ ನೀರು ತುಂಬ ನೋಡ್ಕೊಂಡು ಮೋಟ್ರ್ ನೋಡಿ ಸ್ವಲ್ಪ ನೀರು ದಾಹ ಆಗ್ತಿತ್ತಲ್ಲ ಸೀಬೆಹಣ್ಣು ತಿಂದಿಲ್ಲ. ಸೊ ನೀರು ಕುಡ್ಕೊಂಡು ಅಲ್ಲಿಂದ ಗುಂಡಿಲಿ ಫಿಶ್ಗಳಿದೆ. ಫಿಶ್ ಅಂತಿಲ್ಲ, ಸಣ್ಣ ಸಣ್ಣ ಮರಿ ಫಿಶ್ಗಳಿದೆ ಅಷ್ಟೊಂದು. ಬಟ್ ಫಿಶ್ ಕಾಣ್ತಿಲ್ಲ. ಮೀನು ಎಲ್ಲಿದೆಯೋ ಗೊತ್ತಿಲ್ಲ. ಇವಂತೂ ದಪ್ಪ ಆಗಲ್ಲ, ಸಣ್ಣನೇ ಐತೆ. ನಾನು ನೋಡ್ತಾ ಇದ್ದೀನಿ 1 ವರ್ಷದಿಂದ ಹಂಗೆ ಸಣ್ಣಕ್ಕೆ. ಅದಾದ್ಮೇಲೆ ಮೇಲೆ ಊಟ ಮಾವೊಂದು ಹೂ ಬಿಟ್ಟಿದ್ದವು ಇವು ನೋಡ್ಕೊಂಡು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನೋಡಿ ನಮ್ ತೋಟ ಎಲ್ಲ ತೆಂಗಿನ ತೋಟ ಎಲ್ಲ ಯಾವ ರೀತಿ ಇದೆ, ಮಾವಿನ ತೋಟ ಎಲ್ಲ ಹೊಲ ಎಲ್ಲ ಕೂಡ ರೌಂಡ್ ಹಾಕಾಯ್ತು, ಸುತ್ತ ಹಾಕಾಯ್ತು. ಸೊ ಅದಾದ್ಮೇಲೆ ಅಪ್ಪ ಕೆಳ ತೋಟದಲ್ಲಿ ಏನೋ ಕೆಲಸ ಮಾಡ್ತಿದ್ದೆ. ಬನ್ನಿ ಅಲ್ಲಿ ಹೋಗುವ ಏನ್ ಮಾಡ್ತಿದ್ ನೋಡುವ. ಸೊ ಇದೆಲ್ಲ ಏನ್ ನೋಡ್ತೀವಿ ಅದು ಉರುಳಿ ಗೊತ್ತಿಲ್ಲ, ಹಾರ್ಸ್ ಗ್ರಾಮ್. ಸೊ ಈ ತರ ಬೆಳೆಯೋದು ಉರುಳಿ ಕೆಳ ನೆಲದಲ್ಲಿ. ಇದನ್ನ ಕಿತ್ಬೇಕು, ಕಿತ್ತು ಒಂದ್ ಕಡೆ ಹಾಕಿ ಬೆಳಿಬೇಕು. ಅಪ್ಪ ಏನ್ ಮಾಡ್ತೈತೆ ಅಂದ್ರೆ ಇಲ್ಲಿ ಪೋಲ್ಗೆ ತಂತಿ ಎಳಿತೈತಿ. ಏನಕ್ಕಪ್ಪ ತಂತಿ ಎಳಿತೈತಿ ಅಂದ್ರೆ ನಾವು ಸೋರೆಗೆ ಹಾಕಿದೀವಿ ಅದಕ್ಕೋಸ್ಕರ. ಸೊ ತಂತಿ ನಾನು ತಗೊಂಡು ಹೆಲ್ಪ್ ಮಾಡ್ತೀನಿ ಅಪ್ಪಂಗೋಸ್ಕರ. ನೋಡಿ ಇದು ಪ್ರತಿಯೊಬ್ಬ ರೈತನಿಗೆ ಗೊತ್ತಿರುತ್ತೆ ಈ ತರ ತಂತಿ ಮತ್ತೆ ಪೋಲ್ ನೆಡೋದು, ಗಿಡಗಳಿಗೆಲ್ಲ ಕಟ್ಟೋದೆಲ್ಲ. ಸೊ ಅಪ್ಪನು ಕೂಡ ಮಾಡ್ತಿರೋ ಕೆಲಸ. ಸೊ ನಾನು ಕೂಡ ಅದಾದ್ಮೇಲೆ ಅಪ್ಪಂಗೆ ಹೆಲ್ಪ್ ಮಾಡ್ತಿದ್ದೀನಿ ತಂತಿ ಎಳೆಯೋದನ್ನ. ಅಪ್ಪನ ಕೆಲ ಮೊಬೈಲ್ ಕೂಡ ವಿಡಿಯೋ ಮಾಡಪ್ಪ ಇರ್ಲಿ ಅಂತ. ಅಪ್ಪ ಬೈತಿತ್ತು ಇರ್ಲಿ ಒಂದು ವಿಡಿಯೋ ಮಾಡ್ಕೊಂಡು. ನೋಡ್ತಿರ್ಬೋದು ಈ ತರ ತಂತಿ ಎಳಿಬೇಕು, ಟೈಟ್ ಆಗಿ ಇಡ್ಬೇಕು, ಇಲ್ಲಾಂದ್ರೆ ಸೌರೆಕಾಯಿ ಬಿದ್ದೋಯ್ತವೆ. ಸೊ ಅದಾದ್ಮೇಲೆ ಎಲ್ಲ ಕೆಲಸ ಮಾಡೋ ಕೋಳಿಗಳು ಸ್ವಲ್ಪ ಮೇವಕನ ಅಂತ ಬಂದಿದೆ. ನೋಡ್ತಿರ್ಬೋದು ಭತ್ತ ಹಾಕ್ತಿದ್ದೆ ನಮ್ಮ ಕೋಳಿಗಳಿಗೆ. ಯಾವ ರೀತಿ ಕೋಳಿಗಳ ಮೇಯ್ತಿದೆ ನೋಡಿ ಭತ್ತನ ಎಷ್ಟು ಓಡ್ಬರ್ತಿದೆ. ಓಡ್ಬಂದು ತಿನ್ಕೊಂಡು ತಿಂತಿದ್ದೇವೆ ಅಂತ. ಸೊ ಭಕ್ತ ಇಷ್ಟು ಇವತ್ತಿನ ಕತೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.